7,11,00,000 ಬೆಂಗಳೂರಿನಲ್ಲಿ ದರೋಡೆ ಮಾಡಿದಂಥ ಖದೀಮರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. 3 ದಿನಗಳ ಬಳಿಕ ಪೊಲೀಸರು ಆ ಖದೀಮರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 7,11,00,000 ಪೈಕಿ ಅಂದರೆ 54 ಗಂಟೆ ಲೆಕ್ಕ. 54 ಗಂಟೆಯಲ್ಲಿ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 5.76 ಅಂದರೆ 5,76,00,000 ರೂಪಾಯಿಯನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. 6 ರಿಂದ 8 ಜನ ರಾಬರಿಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಪೊಲೀಸರು ತಿಳಿಸಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದ ಒಂದು ವಾಹನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ 11 ತಂಡಗಳಿತ್ತು. ಆ ಖದೀಮರನ್ನ ದರೋಡೆಕೋರರನ್ನ ಅರೆಸ್ಟ್ ಮಾಡುವ ಕಾರಣಕ್ಕಾಗಿ 11 ತಂಡ ಇಲ್ಲಿ ಕೆಲಸ ಮಾಡಿದೆ. ಆ 11 ತಂಡಗಳಲ್ಲಿ 200 ಸಿಬ್ಬಂದಿ ಕೆಲಸ ಮಾಡಿದ್ದಾರೆ. ದಕ್ಷಿಣ ವಿಭಾಗದ 11 ಜನ ಇನ್ಸ್ಪೆಕ್ಟರ್ಗಳು, 2 ACPಗಳು, CCB 6 ಇನ್ಸ್ಪೆಕ್ಟರ್ಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳ ನಿರ್ದೇಶನ ಕಾಲಕಾಲಕ್ಕೆ ಸಿಗ್ತಾ ಇತ್ತು. ಕೇರಳ, ಆಂಧ್ರ, ತೆಲಂಗಾಣ, ಗೋವಾದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಮಾಡಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. 5,76,00,000 ರೂಪಾಯಿ. ಅವರ ಫೋಟೋಗಳನ್ನು ಕೂಡ ನೋಡ್ತಾ ಇದ್ದೀರಿ. ಇವರು ಆರೋಪಿಗಳು. ಈ ಆರೋಪಿಗಳನ್ನು ಕೆಲವು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಹಣವನ್ನು ಹೆಂಗೆ ಜೋಡಿಸಿದ್ದಾರೆ ಅಂತ. BCP ಅಂತ ಜೋಡಿಸಿದ್ದಾರೆ. BCP ಅಂತ ಹೇಳಿ ಬೆಂಗಳೂರು ಕಮಿಷನರೇಟ್ ಪೊಲೀಸ್. ಅಲ್ಲಿಗೆ ಹಣವನ್ನು ಕೂಡ ಈ ರೀತಿ ವಿಭಿನ್ನವಾಗಿ ಜೋಡಿಸೋದ್ರ ಮೂಲಕ ತಮ್ಮ ಕಾರ್ಯಾಚರಣೆಯಲ್ಲಿ ಪೊಲೀಸರು ಸಮರ್ಥವಾಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತ ಹೇಳಿ ಬೆಂಗಳೂರು ಸಿಟಿ ಪೊಲೀಸ್ ಅಂತ ಹೇಳಿ ಜೋಡಿಸಿದ್ದಾರೆ. BCP ಬೆಂಗಳೂರು ಸಿಟಿ ಪೊಲೀಸ್ ಅಂತ ಹೇಳಿ. ಸೊ ಅಲ್ಲಿಗೆ ಹಣವನ್ನು ರಿಕವರಿ ಮಾಡಿದ್ದೇವೆ ಅನ್ನೋದನ್ನು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ, ಒಬ್ಬ ಝೇವಿಯರ್ ಇದ್ದಾನೆ, ಇನ್ನೊಬ್ಬ ನವೀನ್ ಇದ್ದಾನೆ. ಹೀಗೆ ಇನ್ನು ಕೆಲವರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೀತಾ ಇದೆ. ಬೆಂಗಳೂರಿನ ಹೊರವಲಯದಲ್ಲಿ ಹಣ ಪತ್ತೆಯಾಗಿದೆ. CMS ವಾಹನದ ಇನ್ಚಾರ್ಜ್ ಗೋವಿಂದಪುರದ ಕಾನ್ಸ್ಟೇಬಲ್ ಆಗಿದ್ದ. ಗೋವಿಂದಪುರದ ಕಾನ್ಸ್ಟೇಬಲ್ ಕಾಲಕಾಲಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದ. CMSನಲ್ಲಿ ಕೆಲಸ ಮಾಡಿಬಿಟ್ಟಿದ್ದ ಮತ್ತೋರ್ವನ ಬಂಧನ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಝೇವಿಯರ್ ಮತ್ತೋರ್ವ ಅರೆಸ್ಟ್ ಆಗಿದ್ದಾರೆ. ಉಳಿದ ಹಣ ಮತ್ತು ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆದಂಥ ಅತಿ ದೊಡ್ಡ ದರೋಡೆ, ಹಗಲು ದರೋಡೆ ಪ್ರಕರಣ ಇದು. CMS ವಾಹನದಿಂದ 7,11,00,000 ರೂಪಾಯಿಗಳನ್ನು ದರೋಡೆ ಮಾಡಿ ಪರಾರಿಯಾಗಿದ್ದರು. ಅನೇಕ ಸವಾಲುಗಳಿತ್ತು ಪೊಲೀಸರಿಗೂ ಕೂಡ. ಅವರು ಆಯ್ಕೆ ಮಾಡಿಕೊಂಡಿದ್ದಂಥ ಯೋಜನೆ ಪ್ರಕಾರ ಎಲ್ಲಿಯೂ ಕೂಡ ಸುಳಿವು ಬಿಡದಂತೆ ಪರಾರಿಯಾಗಿದ್ದರು. ಒಂದು ಫೋನ್ ಕಾಲ್ ಡೀಟೇಲ್ಸ್ ಸಿಗಂಗಿಲ್ಲ, ಪರಸ್ಪರ ಕಮ್ಯುನಿಕೇಷನ್ ಇರಲಿಲ್ಲ. ಕದ್ದ ನಂತರವೂ ಕೂಡ ಅವರವರ ಮಧ್ಯೆ ಫೋನ್ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಜೊತೆಗೆ ಮಾತನಾಡಿದ ಮಾತುಗಳೆಲ್ಲವೂ ಕೂಡ ವಾಟ್ಸಪ್ ಕಾಲ್ ಮೂಲಕ ಆಗಿತ್ತು. ಅದರ ಜೊತೆಗೆ CCTVಗಳಿಲ್ಲದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡು ಎಲ್ಲೆಲ್ಲಿ CCTVಗಳಿಲ್ಲವೋ ಆ ಮಾರ್ಗದಲ್ಲಿಯೇ ಪರಾರಿಯಾಗಿದ್ದರು. ಬೇರೆ ಬೇರೆ ರಾಜ್ಯಗಳಿಗೆ ಅವರು ಪಸರಿಸಿಕೊಂಡಿದ್ದರು. ಅದನ್ನು ಪತ್ತೆ ಹಚ್ಚಿದಂಥ ಪೊಲೀಸರಿಗೆ ಅನೇಕ ಸಮಸ್ಯೆಗಳು, ಅನೇಕ ಸವಾಲುಗಳು ಎದುರಾಗಿದ್ವು. ಆ ಸವಾಲುಗಳನ್ನು ಮೆಟ್ಟಿ ಅವರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. ಅದರ ಮೂಲಕ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮುಗಿಸಿದ್ದಾರೆ. ಬಟ್ ಇನ್ನುಳಿದಂಥ ಹಣ ಜೊತೆಗೆ ಇನ್ನುಳಿದಂಥ ಆರೋಪಿಗಳು ಸಿಗಬೇಕಾಗಿದೆ. ಬಂಧಿತ ಆರೋಪಿಗಳಿಂದ
ಹೆಚ್ಚಿನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಪಡೆದು ಇನ್ನುಳಿದಂಥವರನ್ನು ಕೂಡ ಅರೆಸ್ಟ್ ಮಾಡುವ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಗಮನಿಸ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಈ ಸವಾಲು ಇತ್ತಲ್ಲ, ಅನೇಕ ದೊಡ್ಡ ಸವಾಲುಗಳನ್ನು ಮೆಟ್ಟಿ ಪೊಲೀಸರು ಮಾಡಿದ್ದು ನಿಜಕ್ಕೂ ಕೂಡ ಶ್ಲಾಘನಾರ್ಹ ಕೆಲಸ ಇದು. ಯಾಕಂತ ಹೇಳಿದ್ರೆ CCTVಗಳಿರಲಿಲ್ಲ, ಕಾಲ್ ಡೀಟೇಲ್ಸ್ ಸಿಗ್ತಾ ಇರಲಿಲ್ಲ, ಟೆಕ್ನಿಕಲ್ ಯಾವುದೇ ರೀತಿಯ ಎವಿಡೆನ್ಸ್ಗಳನ್ನು ಪತ್ತೆ ಹಚ್ಚುವ ಜಾಲವನ್ನು ಬಹಳ ದೊಡ್ಡ ಡಿಫಿಕಲ್ಟ್ ಇತ್ತು. ಬಟ್ ಇಷ್ಟು ಸುಲಭವಾಗಿ ಇಷ್ಟು ವೇಗವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರು ಪೊಲೀಸರು ನಿಜಕ್ಕೂ ಕೂಡ ಸಮರ್ಥರಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇನ್ನುಳಿದ ಆರೋಪಿಗಳ ಕತೆ ಏನು, ಜೊತೆಗೆ ಇನ್ನುಳಿದ ಅಮೌಂಟ್ನ ಕತೆ ಏನು, ಅದಕ್ಕಾಗಿ ಏನೆಲ್ಲ ರೀತಿಯ ಕಾರ್ಯಾಚರಣೆಯನ್ನು ಪೊಲೀಸರು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ. ದಶರಥ್, ಏನು ಈ ಘಟನೆ ಆದಂಥ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರು ತೆಗೆದುಕೊಂಡ ನಿರ್ಧಾರ ಏನಿರುತ್ತೆ, ಆ ನಿರ್ಧಾರ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇನ್ಸಿಡೆಂಟ್ ಆದ ತಕ್ಷಣ ಎಂಟೈರ್ ಸಿಟಿ ಎಲ್ಲ ಡಿವಿಷನ್ನ ಹಿರಿಯ ಅಧಿಕಾರಿಗಳನ್ನು ಅಲರ್ಟ್ ಮಾಡಿ ಎಲ್ಲ ಕಡೆ ನಾಕಾಬಂದಿಗಳನ್ನು ಹಾಕಿಸಿ ಟ್ರಾಫಿಕ್ ಸಂಚಾರಿ ಪೊಲೀಸರನ್ನು ಜೊತೆಗೆ ತೆಗೆದುಕೊಂಡು ಕಮಾಂಡ್ ಸೆಂಟ್ರನ್ನು ಕೂಡ ಬಳಸ್ಕೊಂಡು ಇರುವಂಥ ಸ್ಟ್ರೆಂತನ್ನು ಸಮಯಕ್ಕೆ ತಕ್ಕಾಗಿ ಬಳಸ್ಕೊಳ್ಳುವಂಥ ಒಂದು ಆಲೋಚನೆ ಇರಬೇಕಾಗುತ್ತೆ. ಅದು ನಗರ ಪೊಲೀಸ್ ಆಯುಕ್ತರು ಮಾಡಿರುವಂಥದ್ದು. ಹೀಗಾಗಿ ಯಾವಾಗ ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದ ತಕ್ಷಣ ಎಲ್ಲೂ ಕೂಡ ಆರೋಪಿಗಳು ಇವರನ್ನು ಬಿಟ್ಟು ದೂರ ಹೋಗದ ರೀತಿಯಲ್ಲಿ ಅವರ ಜಾಡನ್ನು ಬಿದ್ದಿದ್ರು. 5 ಸ್ಟೇಟ್ಗಳಿಗೆ ಏಕಕಾಲಕ್ಕೆ ಬೇರೆ ಬೇರೆ ಕಡೆ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ತಂಡಗಳನ್ನು ರಚನೆ ಮಾಡಿ ಇವರು ಮೂಮೆಂಟ್ಗಳನ್ನು ಮಾಡಿಸ್ತಾರೆ. ಆ ಮೂಮೆಂಟ್ಗಳನ್ನು ಮಾಡಿಸಿದ್ದೇ ಇವರಿಗೆ ಎಲ್ಲ ಒಂದು ಕಡೆ ಫಲ ಕೊಡುವಂಥದ್ದು. ಯಾಕೆಂತ ಹೇಳಿದ್ರೆ ಆರೋಪಿಗಳು ಇಲ್ಲಿಂದ ಹೋದ ತಕ್ಷಣ ನಗರದ ಹೊರವಲಯಕ್ಕಂತೂ ಇವರು ಹೋಗ್ತಾರೆ, ಇಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇವರಿಗೆ ನಿಲುವಿತ್ತು. ಈ ಕಾರಣಕ್ಕಾಗಿ ಗೊತ್ತಾದ ತಕ್ಷಣ ಪೊಲೀಸರು ತಂಡವನ್ನು ಮಾಡಿ ಹೊರಗೆ ಕಳಿಸ್ಕೊಡ್ತಾರೆ. ಪ್ರಮುಖವಾಗಿ ಕಾಮನ್ ಆಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ CC ಕ್ಯಾಮ್ರಾ ಫುಟೇಜ್ಗಳು, ಟವರ್ ಡಂಪ್ಗಳೇನಿದೆ, ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮತ್ತು ಅವರ ಫೋಟೋಗಳು ಮತ್ತು ಏನು ಈ ದರೋಡೆ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಯಾರು ಮುಖತಃ ನೋಡಿದ್ರು ಅವರು ನೀಡುವಂಥ ಮಾಹಿತಿ ಅತ್ಯಂತ ಪ್ರೀಶಿಯಸ್ ಆಗಿರುತ್ತೆ. ಆ ಗೋಲ್ಡನ್ ಅವರ್ ಟೈಮ್ನಲ್ಲಿ ಇವರು ತೆಗೆದುಕೊಂಡು ನಿರ್ಧಾರವನ್ನು ಮಾಡಿದ್ದಂಥದ್ದಿದೆಯಲ್ಲ, ಅದರಿಂದಾಗಿ ಇವತ್ತು 3 ಆರೋಪಿಗಳು 5,76,00,000 ಹಣವನ್ನು ಈಗಾಗಲೇ ವಶಪಡಿಸ್ಕೊಂಡಿರುವಂಥದ್ದು. ಅದರ ಜೊತೆಗೆ ಉಳಿದ ಆರೋಪಿ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿ ಇದೆ. ಅವರ ಮೂಮೆಂಟ್ಸ್ಗಳ ಮೇಲೆ ನಿಗಾ ಇಟ್ಟು ಕೆಲವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಿದ್ರು. ಇನ್ನು ಕೆಲವರು ಹೊರ ರಾಜ್ಯಗಳಲ್ಲಿ ತಲೆಮರೆಸ್ಕೊಂಡಿದ್ರು, ಅವ್ರನ್ನೂ ಕೂಡ ಪತ್ತೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅವ್ರು ಕರ್ಕೊಂಬರ್ಬೇಕಾಗುತ್ತೆ, ಕರ್ಕೊಂಬಂದು ಬಂಧನ ಮಾಡಬೇಕಿರುತ್ತೆ, ಫಾರ್ಮಾಲಿಟೀಸ್ಗಳಿರುತ್ತೆ. ಹೀಗಾಗಿ ಅದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಇದೆ. ಆದರೆ ಕಳೆದ ಆಲ್ಮೋಸ್ಟ್ 50 ಗಂಟೆಯಲ್ಲಿ ನಡೆದಂಥ 54 ಗಂಟೆಗಳನ್ನಿತ್ತು. ಇದು ಅತ್ಯಂತ ಪ್ರಮುಖವಾದ ಸಮಯ ಇತ್ತು. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಹಾಡು ಆಗಲೇ 7.5 ಕೋಟಿ ಇಂತಹ ಪ್ರಕರಣಗಳಾಗಿದ್ದು ಸಾಕಷ್ಟು ಕಡಿಮೆ ದರೋಡೆ ಆಗಿರಲಿಲ್ಲ. ಸೊ ಹಾಗಾಗಿ ಆಗಲೇ ಆದಂಥ ಈ ದರೋಡೆನ ಹೇಗಾದರೂ ಸರಿ ಪೊಲೀಸರು ಇದನ್ನು ಪತ್ತೆ ಮಾಡಲೇಬೇಕು, 24 ಗಂಟೆ ಒಳಗೆ ಅಂತೇಳಿ ಚಾಲೆಂಜನ್ನು ತೆಗೆದುಕೊಳ್ತಾರೆ. ಆದರೆ ಅದಾಗೋದಿಲ್ಲ. ಆದರೂ ಕೂಡ 54 ಗಂಟೆಯ ಒಳಗೆ 3 ಜನ ಆರೋಪಿಗಳನ್ನು ಪತ್ತೆ ಮಾಡಿ 60 ಗಂಟೆ ಒಳಗೆ 5,76,00,000 ಹಣವನ್ನು ಕೂಡ ಇವರು ರಿಕವರಿ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇದರಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಅಲ್ಲೇ CMSನಲ್ಲಿ ಕೆಲಸ ಮಾಡ್ತಿದ್ದಂಥ 2 ಅಲ್ಲಿನ ಎಂಪ್ಲಾಯೀಸ್ಗಳು, ಒಬ್ಬ ಮಾಜಿ ಎಂಪ್ಲಾಯಿ, ಒಬ್ಬ ಹಾಲಿ ಎಂಪ್ಲಾಯಿ ಏನಿದ್ದ ಅವರು, ಅದರ ಜೊತೆಗೆ ಉಳಿದಂತೆ 2 ಮಾಜಿ ಸೈನಿಕರು, ಮತ್ತೋರ್ವ ಮಾಜಿ ಸೈನಿಕನ ಮಗನೂ ಕೂಡ ಇದರಲ್ಲಿ ಆರೋಪಿಯಾಗಿರುವಂಥದ್ದು. ಮಾಜಿ ಸೈನಿಕರ 2 ಪುತ್ರ, 3 ಒಟ್ಟು 2 ಮಾಜಿ ಸೈನಿಕರ 3 ಜನ ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಪತ್ತೆ ಆಗಿದೆ. ಸದ್ಯ ಪೊಲೀಸರು ಈ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ಗೋವಾ, ಕೇರಳ, ತಮಿಳುನಾಡು, ಆಂಧ್ರ ಸೇರಿದಂಥ 5 ಸ್ಟೇಟ್ಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡಿದರು. ಹೀಗಾಗಿ ಎಲ್ಲವೂ ಕೂಡ ಸ್ಪೀಡಾಗಿ ಒಂದು ಕಡೆ ಟೆಕ್ನಿಕಲ್ ಆ್ಯಂಗಲಲ್ಲಿ ಒಂದು ತಂಡ, ಒಂದು CC ಕ್ಯಾಮ್ರಾ ಫುಟೇಜ್, ಇನ್ನೊಂದು ವೆಹಿಕಲ್ ಬಗ್ಗೆ ಮಾಹಿತಿ, ಇನ್ನು ಕೆಲವರು ಯಾರ್ಯಾರು ಎಲ್ಲಿ ವಾಸವಾಗಿದ್ದು, ಇನ್ನು ಕೆಲವು ಹೊರ ರಾಜ್ಯಗಳಿಗೆ ತಂಡ ಹೋಗಿರುವಂಥದ್ದು, ಒಂದು ಕಡೆ ಏನೋ ಈ ಫಿಂಗರ್ ಪ್ರಿಂಟ್ಗಳನ್ನು ಪತ್ತೆ ಮಾಡುವಲ್ಲಿ FSL ತಂಡಗಳು ಕೆಲಸ ಮಾಡಿದಿರ್ಬೋದು. ಎಲ್ಲರೂ ಕೂಡ ಏಕಕಾಲಕ್ಕೆ ಆ್ಯಕ್ಟಿವ್ ಆಗಿ ಮಾಡಲಾಗಿ ಆ ದರೋಡೆಕೋರರು ತಪ್ಪಿಸ್ಕೊಳ್ಳೋದ ರೀತಿಯಲ್ಲಿ ಸದ್ಯ 3ರನ್ನು ಬಂಧಿಸಿ ಕೇಸನ್ನು ಭೇದಿಸಿರುವಂಥದ್ದು. ಅದರ ಜೊತೆಗೆ ಇನ್ನೂ ಕೂಡ ಉಳಿದ ಆರೋಪಿಗಳನ್ನು ಇಂದು ಸಂಜೆ ಇಲ್ಲ ನಾಳೆ ಸಂಜೆ ಒಳಗಾಗಿ ಬಂಧಿಸುವ ವಿಶ್ವಾಸದಲ್ಲಿ ನಗರ ಪೊಲೀಸರು ಇರುವಂಥದ್ದು. ದಶರಥ್. ಥ್ಯಾಂಕ್ ಯು ಸಂತೋಷ್.